ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು ಖಂಡಿತ ಲೈನ್ಗೆ ಹೇಳ್ ಮಾಡಿಸ್ದಾಗ ಇದ್ದಾರೆ ಇಲ್ಲಿ ನಮ್ಮ ಜಾನಕಿ ಚಾರು ಇಬ್ರು ಕೂಡ. ಹೆಣ್ಮಕ್ಳಿಗೆ ಸಡ್ಡು ಹೊಡೆದು ನಿಂತ್ಕೊಂಡ್ರೆ ಯಾರಪ್ಪ ಏನು ಮಾಡೋಕ್ಕಾಗತ್ತಾ? ಖಂಡಿತ ಯಾವ ಗಂಡ್ಸ್ ಬಂದರೂ ಕೂಡ ಅವರ ಜಗಳನೂ ನುಲ್ಸೋಕ್ಕಾಗಲ್ಲ, ಅವ್ರ ಮುಂದೆ ಗೆಲ್ಲೋಕ್ಕೂ ಕೂಡ ಆಗಲ್ಲ. ಹಾಗಿದ್ರೆ ಏನಪ್ಪ ಆಗ್ತದೆ ಇಲ್ಲಿ? ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು ಅನ್ನೋದ್ರ ಜೊತೆಗೆ ಜಡೆ ಜಗಳ ಅಂತ ಅನ್ಕೊಂಡಿದ್ರ. ಹಾಗಿದ್ರೆ ಈ ಒಂದು ವಿಷಯವನ್ನ ಪೂರ್ತಿಯಾಗಿ ನೋಡಿ ಗೊತ್ತಾಗತ್ತ. ಇಲ್ಲಿ ಚಾರು ರಾಮಾಚಾರಿನ ಹೋಗಿ ಭೇಟಿ ಮಾಡ್ತಾಳೆ. ರಾಮಾಚಾರಿಗಂತೂ ಫುಲ್ ಖುಷಿ ಆಗತ್ತೆ, ಬಿಕಾಸ್ ತನ್ನ ಹೆಂಡತಿ ಎಷ್ಟು ಚಂದ ಪೂಜೆ ಮಾಡಿದ್ರು ರಾಮಾಚಾರಿ ನಾಣಚಾರ ಮರ್ಯಾದೆನ ಉಳಿಸ್ಬಿಟ್ರು ಅಂತ. ಜೊತೆಗೆ ಅವರ ಅಮ್ಮಂಗೆ ತನ್ನ ಮಗಳು ಪೂಜೆ ಮಾಡಿದ್ದಲ್ಲ, ರಾಮಾಚಾರಿ ಹೆಂಡತಿ ಪೂಜೆ ಮಾಡಿದ್ದು, ನಾಣಾಚಾರ ಸೊಸೆ ಗೆದ್ದಿದ್ದು ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ ಅಂದಾಗ, ಹೌದು ರಾಮಾಚಾರಿ ನೀನು ಹೇಳಿದ್ದು ನಿಜಾನೆ, ಆದ್ರೆ ನನಗೆ ರಾಮಾಚಾರಿ ಹೆಂಡತಿ ನಾಣಾಚಾರ ಸೊಸೆ ಅಂತ ಅನ್ನಿಸ್ಕೊಳ್ಳೋದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಪ್ರೀತಿಯಿಂದ ಮುತ್ತನ್ನಿಟ್ಟು ಈ ಕಡೆ ಚಾರುನ ಬೀಳ್ಕೊಡ್ತಿದ್ದಾನೆ ರಾಮಾಚಾರಿ. ಜೊತೆಗೆ ಹೋಗ್ಬೇಕಿದ್ರೆ ಚಾರು ಖಂಡಿತವಾಗಿ ರಾಮಾಚಾರಿ ನಿನ್ನ ಜಾಗಕ್ಕೆ ತಪ್ಪು ಮಾಡಿದವ್ರನ್ನ ತಂದು ನಿಲ್ಲಿಸಿ ನಿನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋದು ನನ್ನ ಕರ್ತವ್ಯ. ನನಗೆ ಕೃಷ್ಣಂಗೆ ಯಾವುದೇ ರೀತಿ ತೊಂದರೆ ಆಗ್ದಾಗೆ ಕೆಲಸನ ಮಾಡ್ತೀನಿ. ಯಾರು ಪೆಟ್ಟು ಕೊಡೋಕೆ ಬಂದಿದ್ರು ಅಡ್ಡದಾರಿಲಿ ಅವ್ರನ್ನ ಅಡ್ಡದಾರಿಲಿ ಹೋಗಿ ಪೆಟ್ಟು ಕೊಟ್ಟು ಬರ್ತೀನಿ ಅಂತ ರಾಮಾಚಾರಿ ಹತ್ರ ಹೇಳ್ತಿದ್ದಾಳೆ. ಆ ರೀತಿ ತಪ್ಪಾದಿನ ತುಳಿಯಬಾರ್ದು ಅಂತ ರಾಮಾಚಾರಿ ಹೇಳಿದ್ರೆ ಕೃಷ್ಣನೇ ಹೇಳಲ್ವಾ ತಪ್ಪು ಮಾಡಿದವ್ರಿಗೆ ಅದೇ ತಪ್ಪಿನ ರೀತಿಲಿ ಹೋಗಿ ತಪ್ಪಾದಿಲಿ ಶಿಕ್ಷೆ ಕೊಡಬೇಕು ಅಂತ? ತಪ್ಪು ಮಾಡಿದವ್ರಿಗೆ ಅಡ್ಡದಾರಿಲಿ ಹೋದ್ರೂ ಪರವಾಗಿಲ್ಲ, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಶ್ರೀಕೃಷ್ಣನ ಆಜ್ಞೆನೇ ಆಗಿರ್ಬೇಕಿದ್ರೆ, ಶ್ರೀಕೃಷ್ಣನ ಮಾತೆ ಆಗಿರ್ಬೇಕಿದ್ರೆ ನಮ್ದೇನಿದೆ ರಾಮಾಚಾರಿ ಅಂತ ಗಂಡನ ಬಾಯನೆ ಮುಚ್ಚಿಸ್ಬಿಡ್ತಾಳೆ. ನಂತರ ಈ ಕಡೆ ಚಾರು ಮನೆಗೆ ಬರ್ತಿದ್ರೆ ಮನೇಲಿ ಆಲ್ರೆಡಿ ಖುಷಿಯ ವಾತಾವರಣ. ಆದ್ರೆ ಇಲ್ಲಿ ಮಾನ್ಯತಾ ಮಾತ್ರ ಕೃಷ್ಣ ಅಂದ್ರೆ ಕೇಕೆ ಹಾಗೆ ವೈಶ್ವಕ ಇಬ್ಬರನ್ನ ಕರೆದು ಚಾರ್ಜ್ ಮಾಡ್ತಿದ್ದಾರೆ. ಏನ್ ಅನ್ಕೊಂಡಿದ್ರ? ಆ ಚಾರು ಬಂದು ಎಲ್ಲ ರೀತಿ ಮಂತ್ರೋಪದೇಶ ಮಾಡಿ ಆ ಒಂದು ಪೂಜೆನ ಅಚ್ಚುಕಟ್ಟಾಗಿ ಮುಗಿಸ್ಕೊಟ್ಲು. ಎಲ್ರೂ ಕೂಡ ಅವಳನ್ನ ಎಂತ ನಾರಾಯಣಾಚಾರ್ ಮನೆ ಸೂಸಿ ರಾಮಾಚಾರಿ ಹೆಂಡತಿ ಅನ್ನೋದಕ್ಕೆ ತಕ್ಕನಾದವಳು ನೀನು ಅಂತ ಹೊಗಳು ಬಿಟ್ರು. ಏನಾಯ್ತು ಅಲ್ಲಿ? ನಾನು ಅನ್ಕೊಂಡಿದ್ದೇನು ಇಲ್ಲ ಆಗ್ತಿರುವುದೇನು? ನೀವು ಕೆಲಸ ಮಾಡ್ತಿದ್ರ? ಖಂಡಿತ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ. ನಂತರ ಈ ಕಡೆ ಚಾರು ಬರ್ತಿದ್ದಾಗೆ ಎಲ್ಲಮ್ಮ ಹೋಗಿದ್ದೆ ಅಂತ ಜಾನಕಿ ಅವ್ರು ಕೇಳ್ತಿದ್ರೆ ನಾನು ರಾಮನ ಹತ್ರ ಹೋಗಿದ್ದೆ ಅಂತ ಹೇಳ್ತಾರೆ. ನಂತರ ಇದೇನಿದು ಶ್ರೀಕೃಷ್ಣ ಅಂತ್ಯ ರಾಮ ಅಂತ್ಯ, ಸರಿ ಆಯ್ತು ಎರಡು ದೇವ್ರು ಕೂಡ ನನ್ನ ಅವತಾರನೇ, ವಿಷ್ಣುವಿನ ಅವತಾರನೇ ಅಲ್ವಾ ಅಂತ ಹೇಳಿ ಅಲ್ಲೇ ಹೋಗ್ತಿರೋ ಕೇಕಿನ ರಾಮಾಚಾರಿ ಅಂತ ಕರೆದು ಏನಾಯ್ತು ಗೊತ್ತಾ, ನಾಣಾಚಾರ ಮನೆ ಮರ್ಯಾದಿನ ಹೋಗೋದಕ್ಕೆ ನಿನ್ನ ಹೆಂಡತಿ ಬಿಡ್ಲಿಲ್ಲ, ಎಲ್ಲರೂ ಕೂಡ ಹೊಗಳೋ ರೀತಿ ಪೂಜೆ ಮಾಡಿ ಬಂದಿದ್ದಾಳೆ ಅಂದಾಗ ಈ ಕಡೆ ಕೈ ಮುಗ್ದು ಧನ್ಯವಾದ ತಿಳಿಸ್ತಾನೆ ರಾಮಾಚಾರಿ. ಈ ಕಡೆ ಗಂಟ್ಲು ಸರಿ ಹೋಯ್ತಾ ಅಂದಾಗ ಹಾಂ ಸರಿ ಹೋಯ್ತು ಅಂದಾಗ ಹಾಗಂತ ಸುಮ್ಮನೆ ಇರ್ಬೇಡ, ಮತ್ತೆ ಕಷಾಯ ಕುಡಿ, ಕಷಾಯ ಮಾಡ್ಕೊಂಡು ಬರ್ತೀನಿ ಅಂತ. ವರೆವ್ವ ಎಷ್ಟು ಡ್ರಾಮಾ ಮಾಡ್ತಿದ್ದಾನೆ. ಬೆಳಿಗ್ಗೆ ಎಲ್ಲ ಗಂಟ್ಲು ಸರಿ ಇರಲಿಲ್ಲ, ಆಲ್ರೆಡಿ ಅವನಿಗೆ ಗಂಟ್ಲು ಸರಿ ಆಗ್ಬಿಟ್ಟಿದೆ, ಅಂದಮೇಲೆ ಅವನು ನಾಟಕನೇ ಮಾಡ್ತಿದ್ದ. ಎಷ್ಟು ಚಂದ ನಾಟಕ ಮಾಡ್ತಾನೆ ಅನ್ಕೊಂಡಿದ್ದೆ. ಕೀಕೆ ಮುಂದೆ ಈ ಕಡೆ ಚಾರು ಬೆಳಗ್ಗೆಯಿಂದ ಗಂಟ್ಲು ಸರಿ ಇರಲಿಲ್ಲ, ಆದ್ರೆ ಈಗ ಗಂಟ್ಲು ಸರಿ ಹೋಗೋಯ್ತಲ್ವಾ. ಎಂಥ ಮರ್ಯಾದಸ್ಥರು ಮನೇಲಿ ಹುಟ್ಟಿ ಎಂಥ ಬುದ್ಧಿ ಕಲ್ತಿದ್ಯಾ, ಎಂಥ ಮಹಾನ್ ತಾಯಿ ಮಗ ನೀನು, ಆದ್ರೆ ಇಂಥ ಕೆಲಸ ಮಾಡೋದ? ಮನೆ ಮರ್ಯಾದೆ ಕಳಿಯೋಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ಯಲ್ಲ, ನಿನ್ಗೇನು ಅನ್ಸೋದಿಲ್ವಾ? ಇದ್ರ ಪಾಪ ಎಷ್ಟು ಕಾಡುತ್ತೆ ಅಂತ ಗೊತ್ತಿದ್ಯಾ? ಒಳ್ಳೆ ಬುದ್ಧಿ ಕಲ್ತ್ಕೋ ಅಂತ ಹೇಳಿ ಕುಪ್ಪ ಮಾಡ್ಕೊಂಡು ಒಳಗಡೆ ಹೋಗ್ತಾಳೆ. ನಂತರ ಆ ಕಡೆ ವೈಶ್ವಕ ಅಮ್ಮನ ತಮ್ಮನ್ನ ನೋಡೋಕೆ ಬಂದಿದ್ದಾರೆ. ಏನಾಯ್ತು ಅಂದಾಗ ಏನಾಯ್ತಾ ಎಲ್ಲ ಕೂಡ ಹಾಳಾಗೋಯ್ತು. ಆ ಚಾರು ಮನೆ ಮರ್ಯಾದೆನ ಉಳಿಸ್ಬಿಟ್ಲು. ಆ ರಾಮಾಚಾರಿ ಒಂದಷ್ಟು ಮಂತ್ರ ಹೇಳ್ಕೊಟ್ಟಿದ್ದಂತೆ, ಅದನ್ನೇ ಹೇಳಿ ಎಲ್ಲರ ಹತ್ರ ಹೋಗ್ಲಿಕ್ಕೆ ತಗೊಂಡ್ಲು ಅಂದಾಗ ನಾನು ಆ ಮನೆಗೆ ಹೋದಾಗಿಂದ ಏನೂ ಮಾಡೋಕ್ಕಾಗ್ತಿಲ್ಲ, ಎಲ್ಲ ಚಾರು ಇಂದಾನೆ. ಅವಳು ಬಂದಿದ್ದೆ, ಅವಳ ಜೊತೆ ಫೈಟ್ ಬ್ಯಾಕ್ ಮಾಡೋದೇ ಆಯಿತು ಹೊರತು ನಾನು ಇಂಪ್ಲಿಮೆಂಟೇ ಮಾಡೋಕ್ಕಾಗಿಲ್ಲ ನಮ್ಮ ಪ್ಲ್ಯಾನ್ನ ಅಂತ ಹೇಳ್ತಿದ್ರೆ. ಹೌದಾ ಅಕ್ಕ, ನೀನಲ್ಲಿ ಹೋಗಿದ್ಯಾ ಅಂತ ನಾನು ಸುಮ್ಮನೆ ಇದೆ. ಆ ಮನೇಲಿ ಮೊದಲೇ ಕೆಲಸ ಆಗಬೇಕು ಅಂದರೆ ನಾರಾಯಣಾಚಾರ್ನ ಅಟ್ಯಾಕ್ ಮಾಡೋದಲ್ಲ, ಮೊದಲು ಆ ಚಾರು ನಮ್ಮ ಮನೆಯಿಂದ ಆಚೆ ಕಳಿಸೋದು, ಅವಳನ್ನ ಇಲ್ಲ ಮಾಡೋದು. ಇನ್ಮುಂದೆ ನಾನು ಸುಮ್ಮನೆ ಕೂತಿದ್ದೆ ನೀನೇನೋ ಮಾಡ್ತಿದ್ಯಾ ಅಂತ, ಆದರೆ ಇನ್ಮುಂದೆ ನಾನು ಸುಮ್ಮನೆ ಕೂತಿರಲ್ಲ, ನಾನೇ ನನ್ನ ಆ್ಯಕ್ಷನ್ನ ಮಾಡ್ತೀನಿ ಅಂತ ತಮ್ಮ ಕೂಡ ಹೇಳ್ತಿದ್ದಾನೆ. ನಂತರ ಆ ಕಡೆ ಚಾರು ಕೂಡ ಬರ್ತಾಳೆ, ಈ ಕಡೆ ವೈಶಾಖ ಕೂಡ ಬರ್ತಾಳೆ, ಈ ಕಡೆ ಜಾನಕಿ ಅವ್ರು ಕೂಡ ಇದ್ದಾರೆ. ಇದನ್ನೆಲ್ಲ ನೋಡಿ ಅವಳಿಂದ ಸಹಿಸೋಕ್ಕಾಗ್ತಿಲ್ಲ ಮನೆ ನೆಮ್ಮದಿನ. ಈ ಕಡೆ ಕೇಕಿ ಹತ್ರ ಬಂದಿದ್ದೆ, ಏನು ಮಾಡ್ಲಿಕ್ಕೆ ಹೊರಟಿದ್ಯಾ ನೀನು? ಅವಳು ಬಂದಲ್ವ ಪೂಜೆ ಮಾಡಿ, ಅವಳಿಗೆ ಬೈಬೇಕು ತಾನೆ, ಹೆಣ್ಮಕ್ಳಾದ ಪೂಜೆ ಯಾಕೆ ಮಾಡಿದೆ ಅಂತ. ಒಂದು 4 ತತ್ಕಿದ್ರೆ ಅವಳು ಮನೆ ಬಿಟ್ಟು ಆಚೆ ಹೋಗ್ತಿದ್ಲು, ಅದನ್ನ ಬಿಟ್ಟು ಏನು ಮಾಡದೆ ಕೂತಿದ್ಯಲ್ಲ ಅಂತ ಹೇಳ್ದಾಗೆಲ್ಲ ಮಾಡೋಕೆ ಆಗಲ್ಲ ಹಾಗೆ ಹೀಗೆ ಅಂದಾಗ ಏನು ಹಾಗೆ ಹೀಗೆ ಅಂತಿದ್ಯಾ, ನೀನು ಬಂದಿರೋದೇ ಅದಕ್ಕೆ ತಾನೆ ಅಂತ ಹೇಳ್ತಾರೆ. ಈ ಕಡೆ ಕೇಕೆಯಿಂದ ಸಾಧ್ಯ ಇಲ್ಲ, ಬಿಕಾಸ್ ಅದು ತನ್ನ ಮನೆ ಅಂತ ಗೊತ್ತಾಗಿದೆ, ತನ್ನ ಮನೆ ಅದಕ್ಕೇನೆ ಇನ್ನೊಂದು ತನ್ನ ಮನೆನ ನಾಶ ಮಾಡೋಕೆ ಹೊರಟಿದ್ದಾಳೆ ಅನ್ನೋದು ಗೊತ್ತಾಗಿನೇ ಅವನು ಇನ್ನೂ ಕೂಡ ಉಳಿದು ಇದನ್ನು ಸರಿಪಡಿಸ್ಬೇಕು ಅಂತ ವೇಟ್ ಮಾಡ್ತಿರೋದು. ನಂತರ ಆ ಕಡೆ ಜೈಶಂಕರ್ ಅವರಂತೂ ತನ್ನ ಹೆಂಡತಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ, ನೋಡು ನನ್ನ ಮಗಳು ಜೀವನನ ಏನಾದರೂ ನೀನು
ಹಾಳು ಮಾಡೋಕೆ ಏನಾದರೂ ಪ್ಲ್ಯಾನ್ ಮಾಡಿ ಸ್ಕೆಚ್ ಹಾಕಿದ್ರೆ ಒಂದು ವಿಷಯನ ತಿಳ್ಕೊಂಬಿಡು, ಆ ವಿಷಯ ನನಗೆ ಗೊತ್ತಾದ ದಿನನೇ ನಿನಗೆ ಡಿವೋರ್ಸ್ ಕೊಡ್ತೀನಿ ಅಂತ ಈ ಶಾಕಲ್ಲಿದ್ದಾರೆ ಮಾನ್ಯತಾ ಅವರು. ನಂತರ ಈ ಕಡೆ ಕೇಕೆ ಮಾಡದೇ ಇದ್ದಾಗ ಇನ್ನೇನು ಮಾಡ್ತಾಳೆ, ವೈಶ್ವಕನೇ ಬಂದು ಏನೇ ಅನ್ಕೊಂಡಿದ್ಯಾ ಚಾರು, ಏನು ಮಾಡಬೇಕು ಅಂತ ಹೊರಟಿದ್ಯಾ ನೀನು? ಹೆಣ್ಮಕ್ಳಾಗಿ ಪೌರೋಹಿತ್ಯ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಗೊತ್ತಾಗಿ ನಮ್ಮ ಮನೆ ಮರ್ಯಾದೆನ ಕಳೆದ್ಬಿಟ್ಟಿಯಲ್ಲ ನೀನು. ಏನು ಹೇಳಬೇಕು ನಿನಗೆ? ಪಾಪಿ ಅಂತ ಬೈತಿದ್ರೆ ಅಷ್ಟರಲ್ಲಿ ಜಾನಕಿ ಅವ್ರು ಬರ್ತಾರೆ. ಏನು ಮಾತಾಡ್ತಿದ್ಯಾ ವೈಶಾಖ? ಮಾತಾಡಿದ್ರ ಮೇಲೆ ನಾಲ್ಗೆ ಇಟ್ಕೊಂಡು ಮಾತಾಡು. ಅವಳಿಗೆ ಯಾಕೆ ಬೈತಿದ್ಯಾ? ಮನೆ ಮರ್ಯಾದೆ ಉಳಿಸದಾಳೆ ಸೊಸೆಯಾಗಿ. ಅಂಥದ್ರಲ್ಲಿ ನೀನು ನಿನ್ನ ಗಂಡನೇ ಕಳಿಸ್ಬಹುದಿತ್ತಲ್ವಾ? ಗಂಡನ ಕಳಿಸ್ದೆ ಇದ್ಬಿಟ್ಟು ಇವಾಗ ಬಂದು ಮಾತಾಡಿದ್ರೆ ಯಾರು ಕೇಳ್ತಾರೆ ನಿನ್ನ ಮಾತನ್ನ ಅಂತ ಅಂದ್ಕೊಂಡಿದ್ಯಾ? ನನ್ನ ಸೊಸೆ ಏನು ಮಾಡಿದಾಳೆ? ಅವಳು ಸರಿಯಾಗೆ ಮಾಡಿದಾಳೆ. ಅವಳು ಮಾಡಿದ್ದನ್ನ ನಿನ್ನಿಂದ ಮಾಡೋಕ್ಕಾಗ್ತತ್ತಾ? ಆದರೆ ಅವಳು ಮಾಡಿ ನನ್ನ ಮನೆ ಮರ್ಯಾದೆ ಉಳಿಸಿದಾಳೆ, ಈ ಮನೆಗೆ ತಕ್ಕನಾದ ಸೊಸೆ ಅಂತ ಅನ್ನಿಸ್ಕೊಂಡಿದ್ದಾಳೆ. ಅದನ್ನು ಬಿಟ್ಟು ನೀನು ಇಲ್ಲದೇ ಇರೋ ರೀತಿ ಈ ಥರ ಮಾತಾಡಿದ್ರೆ ಖಂಡಿತ ಪರಿಣಾಮ ಸರಿ ಇರೋದಿಲ್ಲ ಅಂತ ಆವಾಜ ಹಾಕ್ತಿದ್ದಾರೆ. ಫೈನಲಿ ಜಾನಕಿ ಅವರು ವೈಶ್ವಕ ಮುಂದೆ ನಿಂತು ಸೊಸೆ ಚಾರು ಪರ ವಹಿಸ್ಕೊಂಡು ಮಾತಾಡಿದಷ್ಟೇ ಅಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದನ್ನು ಚಾರು ಮತ್ತು ಜಾನಕಿ ಅವರು ಕೂಡ ತೋರಿಸಿದ್ರು. ಜಗಳ ಮೂವರ ಮಧ್ಯೆ ಶುರುವಾಯಿತು. ಈ ಕಡೆ ಚಾರು ಇನ್ನೇನು ಪ್ಲ್ಯಾನ್ ಮಾಡ್ತಿರ್ಬಹುದು ಇವನು ಅಂತ ಅಂದ್ಕೊಂಡು ಕೇಕೆ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಹಾಗಿದ್ರೆ ಯಾವ ಒಂದು ಪ್ಲ್ಯಾನ್ ಮಾಡೋದ್ರ ಮುಖಾಂತರ ಮಾನ್ಯತಾ ಮುಖವಾಡನ ಕಳ್ಚಿಡ್ತಾಳೆ ಚಾರು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಕಡೆ ಕೇಕೆ ಕೂಡ ತನ್ನ ಅತ್ತಿಗೆ ವೈಶಾಖ ಜೊತೆನೇ ಎತ್ಕೊಂಡು ಅವಳಿಗೆ ಹೇಗೆ ಮಣ್ಮುಕ್ಕಿಸ್ತಾನೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ಮುಂದೆ ಏನೆಲ್ಲ ಆಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.